ಇನ್ನು ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸನ್ನದ್ಧಗೊಂಡಿರುವಂತಹ ಭಾರತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಭಾರತದಲ್ಲಿ ನಾಳೆ ಮಾಕ್ ಡ್ರಿಲ್ ನಡೆಯುತ್ತೆ. ರಕ್ತ ಬೀಜಾಸುರರ ವಿರುದ್ಧ ಸಮರ ಘೋಷಣೆ ಆಗಿದೆ. ಆದರೆ ಸಮರ ಯಾವಾಗ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಈ ನಾಳೆ ಸಂಜೆ 4 ಗಂಟೆಗೆ ದೇಶಾದ್ಯಂತ ಮಾಕ್ ಡ್ರಿಲ್ ಶುರುವಾಗುತ್ತೆ. ದೇಶದ 244 ಜಿಲ್ಲೆಗಳಲ್ಲಿ ಈ ಮೆಗಾ ಮಾಕ್ ಡ್ರಿಲ್ ನಡೆಯುತ್ತೆ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಇನ್ನು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಹಾಗೆ ಕಾರವಾರದಲ್ಲಿ ಕೈಗಾ, ರಾಯಚೂರಿನ ಆರ್ಟಿಪಿಎಸ್ ನಲ್ಲಿ ಯುದ್ಧ ಕವಾಯತು ನಡೆಯುತ್ತೆ ನಾಳೆ ಸಂಜೆ 4 ಗಂಟೆಗೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ, ರಾಯಚೂರು, ಮತ್ತೊಂದು ಕಡೆ ಕಾರವಾರ, 3 ಜಿಲ್ಲೆಗಳಲ್ಲಿ 4 ಗಂಟೆಗೆ ನಾಳೆ ಸಂಜೆ 4 ಗಂಟೆಗೆ ಈ ಯುದ್ಧ ಕವಾಯತು ನಡೆಯುತ್ತೆ. ಅಂದ್ರೆ ಮಾಕ್ ಡ್ರಿಲ್. ಮುಖ್ಯವಾಗಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಪ್ರಮುಖವಾಗಿ ಸಿವಿಲ್ ಡಿಫೆನ್ಸ್ ಅಂದ್ರೆ ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಏನಾದ್ರೂ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಸ್ವಯಂ ಆಗಿ ಅವರು ಹೇಗೆ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆಯಿಂದ ಶುರುವಾದಂತಹ ಮಾಕ್ ಡ್ರಿಲ್ ಸುಮಾರು 7 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥದ್ದು. ಸದ್ಯ ಬೆಂಗಳೂರು ಹಾಗೆ ರಾಯಚೂರು, ಕಾರವಾರ ಈ 3 ಜಿಲ್ಲೆಗಳಲ್ಲಿ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಕಾರಣ ಇಷ್ಟೇ, ಇದು ಸೂಕ್ಷ್ಮವಾದ ಜಿಲ್ಲೆ ಅನ್ನುವಂತ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಯಾವ ಸ್ಥಳ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಸದ್ಯ ಮೀಟಿಂಗ್ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ನಿರ್ಧಾರವನ್ನ ಮಾಡ್ತಾರೆ. ಸಂಜೆ 4 ಗಂಟೆಗೆ ನಂತರ ಈ ಮಾಕ್ ಡ್ರಿಲ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಬೆಂಗಳೂರಿನ 35 ಕಡೆಯಲ್ಲಿ ಯುದ್ಧದ ಸೈರನ್ ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಸೈರನ್ಗಳು ಸುಮಾರು 3 ಕಿಲೋಮೀಟರ್ ರೇಡಿಯೇಷನ್ ನಲ್ಲಿ ಅದು ಶಬ್ದವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇದ್ದಂತಹ ಜನರು ತಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಅದರಲ್ಲಿ ಈ ಸೈರನ್ ಆದಾಗ ಈ ನಾಳೆ ಮಾಕ್ ಡ್ರಿಲ್ ನಡೆಯುವಂತಹ ಸಂದರ್ಭದಲ್ಲಿ ಸೈರನ್ ಆಗುತ್ತೆ ನೋಡಿ, ಆವಾಗ ಯಾರು ಕೂಡ ಭಯ ಪಟ್ಕೊಳ್ಳೋದು ಬೇಡ. ಇದು ಕೇವಲ ಒಂದು ಅಣಕು ಪ್ರದರ್ಶನ ಇರುವಂತಹ ಕಾರಣಕ್ಕಾಗಿ ಈ ಸೈರನ್ ಅನ್ನ ಹಾಕಲಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ನೀಡಿದ್ರು. ನಾನೀಗ ನಿಮಗೆ ಸೈರನ್ ಅನ್ನ ತೋರಿಸುವಂತಹ ಈ ಸೈರನ್ ಅನ್ನ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತೀನಿ. ಈ ಒಂದು ಜಾಗ ಏನಿದೆ ಇದು ಅಗ್ನಿಶಾಮಕ ಇಲಾಖೆಯಲ್ಲಿ ಇರುವಂತಹ ಒಂದು ಸಿವಿಲ್ ಡಿಫೆನ್ಸ್ ನ ಸೈರನ್. ಇದೇ ತರಹ ಬೆಂಗಳೂರಿನ 35 ಕಡೆಯಲ್ಲಿ ಸೈರನ್ ಗಳನ್ನ ಹಾಕಲಾಗಿದೆ. ಆ ಸೈರನ್ಗಳು ಇದು ಶಬ್ದ ಮಾಡಿದ ನಂತರ ಜನರು ಅಲರ್ಟ್ ಆಗಬೇಕು, ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಸೈರನ್ ಅನ್ನ ಹಾಕಲಾಗಿದೆ. ಈಗಾಗಲೇ ಈ ಒಂದು ಸೈರನ್ ಬೆಂಗಳೂರಿನ 30 ಪೊಲೀಸ್ ಸ್ಟೇಷನ್ ಇರಬಹುದು, ಹಾಗೆ ಅಗ್ನಿಶಾಮಕ ಪೊಲೀಸ್ ಠಾಣೆಗಳಿರ್ಬೋದು, ಕೆಲವೊಂದಿಷ್ಟು ಕಟ್ಟಡಗಳಿರ್ಬೋದು, ಅವುಗಳ ಎಲ್ಲರ ಮೇಲೆ ಕೂಡ ಇದು 1971ರಿಂದ ಕೂಡ ಈ ಸೈರನ್ ಅನ್ನ ಹಾಕಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ 35 ಸೈರನ್ಗಳ ಪೈಕಿ 32 ಸೈರನ್ಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತಹ 3 ಸೈರನ್ ಗಳನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾಳೆ ಈ ಮಾಕ್ ಡ್ರಿಲ್ ನಡೆಯುವಂತಹ ಸಂದರ್ಭದಲ್ಲಿ ಈ ಸೈರನ್ ಗಳ ಶಬ್ದ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಜನರು ಕೂಡ ತಾವು ಸುರಕ್ಷಿತ ಸ್ಥಳ ಯಾವುದಿದೆ ಅದಕ್ಕೆ ಹೋಗಿ ಈ ಒಂದು ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗಬೇಕು ಅನ್ನುವಂತ ಒಂದು ಇದನ್ನ ಈಗ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 7 ದಿನಗಳ ಕಾಲ ಅಂದ್ರೆ ನಾಳೆ, ನಾಡಿದ್ದು, ಅದಾದ ನಂತರ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜನರ ಸುರಕ್ಷತಾ ಕ್ರಮವನ್ನ ಕೈಗೊಳ್ಳಬೇಕು, ಜನರು ಈ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಹೇಗೆ ಬಚಾವಾಗಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈ ಮಾಕ್ ಡ್ರಿಲ್ ಗಳನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸನ್ನದ್ಧಗೊಂಡಿರುವಂತಹ ಭಾರತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಭಾರತದಲ್ಲಿ ನಾಳೆ ಮಾಕ್ ಡ್ರಿಲ್ ನಡೆಯುತ್ತೆ. ರಕ್ತ ಬೀಜಾಸುರರ ವಿರುದ್ಧ ಸಮರ ಘೋಷಣೆ ಆಗಿದೆ. ಆದರೆ ಸಮರ ಯಾವಾಗ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಈ ನಾಳೆ ಸಂಜೆ 4 ಗಂಟೆಗೆ ದೇಶಾದ್ಯಂತ ಮಾಕ್ ಡ್ರಿಲ್ ಶುರುವಾಗುತ್ತೆ. ದೇಶದ 244 ಜಿಲ್ಲೆಗಳಲ್ಲಿ ಈ ಮೆಗಾ ಮಾಕ್ ಡ್ರಿಲ್ ನಡೆಯುತ್ತೆ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಇನ್ನು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಹಾಗೆ ಕಾರವಾರದಲ್ಲಿ ಕೈಗಾ, ರಾಯಚೂರಿನ ಆರ್ಟಿಪಿಎಸ್ ನಲ್ಲಿ ಯುದ್ಧ ಕವಾಯತು ನಡೆಯುತ್ತೆ ನಾಳೆ ಸಂಜೆ 4 ಗಂಟೆಗೆ. ರಾಜ್ಯದ
3 ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ, ರಾಯಚೂರು, ಮತ್ತೊಂದು ಕಡೆ ಕಾರವಾರ, 3 ಜಿಲ್ಲೆಗಳಲ್ಲಿ 4 ಗಂಟೆಗೆ, ನಾಳೆ ಸಂಜೆ 4 ಗಂಟೆಗೆ ಈ ಯುದ್ಧ ಕವಾಯತು ನಡೆಯುತ್ತೆ. ಅಂದ್ರೆ ಮಾಕ್ ಡ್ರಿಲ್. ಮುಖ್ಯವಾಗಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಪ್ರಮುಖವಾಗಿ ಸಿವಿಲ್ ಡಿಫೆನ್ಸ್ ಅಂದ್ರೆ ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಏನಾದ್ರೂ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಸ್ವಯಂ ಆಗಿ ಅವರು ಹೇಗೆ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆಯಿಂದ ಶುರುವಾದಂತಹ ಮಾಕ್ ಡ್ರಿಲ್ ಸುಮಾರು 7 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥದ್ದು. ಸದ್ಯ ಬೆಂಗಳೂರು ಹಾಗೆ ರಾಯಚೂರು, ಕಾರವಾರ ಈ 3 ಜಿಲ್ಲೆಗಳಲ್ಲಿ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಕಾರಣ ಇಷ್ಟೇ, ಇದು ಸೂಕ್ಷ್ಮವಾದ ಜಿಲ್ಲೆ ಅನ್ನುವಂತ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಯಾವ ಸ್ಥಳ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಸದ್ಯ ಮೀಟಿಂಗ್ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ನಿರ್ಧಾರವನ್ನ ಮಾಡ್ತಾರೆ. ಸಂಜೆ 4 ಗಂಟೆಯ ನಂತರ ಈ ಮಾಕ್ ಡ್ರಿಲ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಬೆಂಗಳೂರಿನ 35 ಕಡೆಯಲ್ಲಿ ಯುದ್ಧದ ಸೈರನ್ ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಸೈರನ್ಗಳು ಸುಮಾರು 3 ಕಿಲೋಮೀಟರ್ ರೇಡಿಯೇಷನ್ ನಲ್ಲಿ ಅದು ಶಬ್ದವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇದ್ದಂತಹ ಜನರು ತಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಅದರಲ್ಲಿ ಈ ಸೈರನ್ ಆದಾಗ ಈ ನಾಳೆ ಮಾಕ್ ಡ್ರಿಲ್ ನಡೆಯುವಂತಹ ಸಂದರ್ಭದಲ್ಲಿ ಸೈರನ್ ಆಗುತ್ತೆ ನೋಡಿ, ಆವಾಗ ಯಾರು ಕೂಡ ಭಯ ಪಟ್ಕೊಳ್ಳೋದು ಬೇಡ. ಇದು ಕೇವಲ ಒಂದು ಅಣಕು ಪ್ರದರ್ಶನ ಇರುವಂತಹ ಕಾರಣಕ್ಕಾಗಿ ಈ ಸೈರನ್ ಅನ್ನ ಹಾಕಲಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ನೀಡಿದ್ರು. ನಾನೀಗ ನಿಮಗೆ ಸೈರನ್ ಅನ್ನ ತೋರಿಸುವಂತಹ ಈ ಸೈರನ್ ಅನ್ನ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತೀನಿ. ಈ ಒಂದು ಜಾಗ ಏನಿದೆ ಇದು ಅಗ್ನಿಶಾಮಕ ಇಲಾಖೆಯಲ್ಲಿ ಇರುವಂತಹ ಒಂದು ಸಿವಿಲ್ ಡಿಫೆನ್ಸ್ ನ ಸೈರನ್. ಇದೇ ತರಹ ಬೆಂಗಳೂರಿನ 35 ಕಡೆಯಲ್ಲಿ ಸೈರನ್ ಗಳನ್ನ ಹಾಕಲಾಗಿದೆ. ಆ ಸೈರನ್ಗಳು ಇದು ಶಬ್ದ ಮಾಡಿದ ನಂತರ ಜನರು ಅಲರ್ಟ್ ಆಗಬೇಕು, ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಸೈರನ್ ಅನ್ನ ಹಾಕಲಾಗಿದೆ. ಈಗಾಗಲೇ ಈ ಒಂದು ಸೈರನ್ ಬೆಂಗಳೂರಿನ 30 ಪೊಲೀಸ್ ಸ್ಟೇಷನ್ ಇರಬಹುದು, ಹಾಗೆ ಅಗ್ನಿಶಾಮಕ ಪೊಲೀಸ್ ಠಾಣೆಗಳಿರ್ಬೋದು, ಕೆಲವೊಂದಿಷ್ಟು ಕಟ್ಟಡಗಳಿರ್ಬೋದು, ಅವುಗಳ ಎಲ್ಲರ ಮೇಲೆ ಕೂಡ ಇದು 1971ರಿಂದ ಕೂಡ ಈ ಸೈರನ್ ಅನ್ನ ಹಾಕಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ 35 ಸೈರನ್ಗಳ ಪೈಕಿ 32 ಸೈರನ್ಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತಹ 3 ಸೈರನ್ ಗಳನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾಳೆ ಈ ಮಾಕ್ ಡ್ರಿಲ್ ನಡೆಯುವಂತಹ ಸಂದರ್ಭದಲ್ಲಿ ಈ ಸೈರನ್ ಗಳ ಶಬ್ದ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಜನರು ಕೂಡ ತಾವು ಸುರಕ್ಷಿತ ಸ್ಥಳ ಯಾವುದಿದೆ ಅದಕ್ಕೆ ಹೋಗಿ ಈ ಒಂದು ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗಬೇಕು ಅನ್ನುವಂತ ಒಂದು ಇದನ್ನ ಈಗ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 7 ದಿನಗಳ ಕಾಲ ಅಂದ್ರೆ ನಾಳೆ ನಾಡಿದ್ದು ಅದಾದ ನಂತರ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜನರ ಸುರಕ್ಷತಾ ಕ್ರಮವನ್ನ ಕೈಗೊಳ್ಳಬೇಕು, ಜನರು ಈ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಹೇಗೆ ಬಚಾವ್ ಆಗಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈ ಮಾಕ್ ಡ್ರಿಲ್ ಗಳನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ.